ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಏನಾಗ್ತದೆ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ದುಡ್ಡು ಬೇಡ ಅಂತವ್ರಲ್ಲ ಮಗ ಒಬ್ರಾಯ್ತು. ಇವಾಗ ಇನ್ನೂ ಒಂದು ಅಪ್ಡೇಟ್ ಬಂದ್ರೆ ರೋಹಿತ್ ಶರ್ಮನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ರೈಸ್ ಮಾಡಿದ್ರಂತೆ ಅವರ ವಾಯ್ಸ್ನ. ಈ 125 ಕೋಟಿ ಏನು ಅನೌನ್ಸ್ ಮಾಡಿದ್ರು BCC ಅವರು ವರ್ಲ್ಡ್ ಕಪ್ನ ಗೆಲ್ತಾ ಇದ್ದಂಗೆ ದಿಲ್ ಖುಷಿ ಆಗ್ಬಿಟ್ಟು 125 ಕೋಟಿ ಕೊಡ್ತೀವಮ್ಮ ಎಲ್ಲರಿಗೂ ತಗೊಳ್ಳಿ ಮಜಾ ಹೊಡಿರಿ ಅಂತ ಹೇಳ್ತಾ ಇದ್ದಂಗೆ ಈ ಕಡೆ ರಾಹುಲ್ ದ್ರಾವಿಡ್ ಅವರು ಹೇಳಿದ್ರು, ನನಗೆ ಏನು ಕೊಡ್ತಾ ಇದ್ದೀರಾ ಅದು ನನಗೆ ಬೇಡ, ನನಗೆ 2.5 ಕೋಟಿ ಅಷ್ಟೇ ಸಾಕು, ನನಗೆ ಇನ್ನ 2.5 ಕೋಟಿ ಏನು ಕೊಟ್ಟಿದ್ರೆ ಅದು ಬೇಡ ನನಗೆ ಅಂತ ಹೇಳ್ಬಿಟ್ರು. ಯಾಕಂದ್ರೆ 5 ಕೋಟಿ ಡಿವೈಡ್ ಆಗಿತ್ತು ಪ್ರತಿಯೊಬ್ಬ ಪ್ಲೇಯರ್ಗೂ ಕೂಡ. 15 ಮೆಂಬರ್ ಸ್ಕ್ವಾಡ್ ಏನಿತ್ತು, ನಾನು ಡಿವೈಡ್ ಆಗಿರೋದು ಹೆಂಗೆ ಅಂತ ಹೇಳಿದ್ದೀನಿ ನಿಮಗೆ ಡೀಟೇಲ್ ಆಗಿ. 5 ಕೋಟಿ ಪ್ರತಿಯೊಬ್ಬ ಪ್ಲೇಯರ್ಸ್ಗೆ 15 ಜನ ಪ್ಲೇಯರ್ಸ್ಗೆ ಬರೋ ಥರ ಆಗಿತ್ತು. ಜೊತೆಗೆ ರಾಹುಲ್ ದ್ರಾವಿಡ್ ಅವರು ಕೂಡ 5 ಕೋಟಿ ಬರೋ ಥರ ಆಗಿತ್ತು. ಪ್ರತಿಯೊಬ್ಬ ಪ್ಲೇಯರ್ಸ್ಗೂ 5 ಕೋಟಿ. ಜೊತೆಗೆ ಸಪೋರ್ಟ್ ಸ್ಟಾಫಿಗೆ 2.5 ಕ್ರೋರ್ಸ್, ಅದರಲ್ಲಿ ಅರ್ಧ ಸಪೋರ್ಟ್ ಸ್ಟಾಫ್ ಫಿಸಿಯೋ ಇರ್ತಾರೆ, ಜೊತೆಗೆ ಅಸಿಸ್ಟೆಂಟ್ ಕೋಚ್ ಅವರು ಇವರೆಲ್ಲ ಇರ್ತಾರಲ್ಲ, ಸೊ ಅವ್ರಿಗೆಲ್ಲ 2 ಕೋಟಿ 2.5 ಕೋಟಿ ಬರೋ ಥರ ಆಗಿತ್ತು. ಸೊ ಇದನ್ನ ನೋಡಿದಂಥ ರಾಹುಲ್ ದ್ರಾವಿಡ್ ಅವರು ಅನೌನ್ಸ್ ಮಾಡಿದ್ರು, ನನಗೆ 2.5 ಕೋಟಿನ ಸಾಕು, ನನಗೆ ಇನ್ನೂ 2.5 ಕೋಟಿ ಬೇಡ, ನನಗೆ ಸಪೋರ್ಟ್ ಸ್ಟಾಫಲ್ಲಿ ಏನು ಕೊಡ್ತಾ ಇದ್ದಾರೆ ನಾನು ಅಷ್ಟೇ ತೊಗೊತೀನಿ. ಸಪೋರ್ಟ್ ಸ್ಟಾಫಲ್ಲಿ ಒಂಥರ ಅದು ಅನ್ಇವನ್ ಆಗೋದು ಬೇಡ, ಅದೊಂಥರ ಪಾರ್ಶಾಲಿಟಿ ಆಗೋದು ಬೇಡ, ನಾನು ಕೂಡ ಸಪೋರ್ಟ್ ಸ್ಟಾಫಲ್ಲೇ ಇರೋದು, ನಾನೇನು ಹೋಗ್ಬಿಟ್ಟು ಅಲ್ಲಿ ಆಟ ಆಡಿಲ್ಲ, ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಂಗೆ ಈ ಕಡೆ ರೋಹಿತ್ ಶರ್ಮಾ ಅವರು ಕೂಡ ಒಂಥರ ವಾಯ್ಸ್ನ ರೈಸ್ ಮಾಡಿದ್ರಂತೆ. ಒನ್ ಆಫ್ ದ ಇಂಟಿಗ್ರಲ್ ಪಾರ್ಟ್ ಆಫ್ ದ ಟೀಮಲ್ಲಿ ಇದ್ದಂಥವ್ರು, ಸಪೋರ್ಟ್ ಸ್ಟಾಫಲ್ಲಿ ಇದ್ದಂಥವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ರೋಹಿತ್ ಶರ್ಮಾ ಈ 125 ಕ್ರೋರ್ ಮ್ಯಾಟ್ರ್ ಯಾವಾಗ ಗೊತ್ತಾಯಿತು ಈ ಥರ ಒಂದು ಡಿವೈಡ್ ಆಗ್ತಾ ಇದೆ ದುಡ್ಡು ಅಂತ ಗೊತ್ತಾಯಿತು, ಅವರು ಕೂಡ ಒಂದು ವಾಯ್ಸ್ನ ರೈಸ್ ಮಾಡಿದ್ರಂತೆ. ಸೊ ಅವ್ರಿಗೂ ಕೂಡ ಇದು ಸೂಕ್ತ ಅನ್ನಿಸ್ಲಿಲ್ವಂತೆ. ಎಲ್ಲರಿಗೂ ಕೂಡ ಇವಾಗ ಸಪೋರ್ಟ್ ಸ್ಟಾಫ್ ಆಗಿರ್ಬೋದು, ಸಪೋರ್ಟ್ ಸ್ಟಾಫು ಕೂಡ ಅವರಷ್ಟೇ ಈಕ್ವಲ್ ಕಷ್ಟಪಟ್ಟಿದ್ದಾರೆ ಅಂತ ಅನ್ನಿಸ್ತಂತೆ ರೋಹಿತ್ ಶರ್ಮಾಗೆ. ಇವಾಗ ಏನು 15 ಮೆಂಬರ್ಸ್ ಆಡಿದ್ದಾರೆ, ಜೊತೆಗೆ ಕೋಚ್ ಮಾಡಿದ್ದಾರೆ, ಹೆಡ್ ಕೋಚ್ ಆಗಿರ್ಬೋದು, ಸೊ ಎಲ್ಲರೂ ಕೂಡ ಈಕ್ವಲಿ ಕಾಂಟ್ರಿಬ್ಯೂಟ್ ಮಾಡಿದರೆ, ಫೀಲ್ಡಿಂಗ್ ಕೋಚ್ ಆಗಿರ್ಬೋದು, ಫಿಸಿಯೋ ಆಗಿರ್ಬೋದು, ಬೌಲಿಂಗ್ ಕೋಚ್ ಆಗಿರ್ಬೋದು, ಎಲ್ಲರೂ ಕೂಡ ಈಕ್ವಲಿ ಕಾಂಟ್ರಿಬ್ಯೂಟ್ ಮಾಡಿದರೆ ಎಲ್ಲರಿಗೂ ಕೂಡ ಈಕ್ವಲ್ ಅಮೌಂಟ್ ಸಿಗಬೇಕು, ಈಕ್ವಲ್ ಶೇರಿಂಗ್ ಆಗಬೇಕು ಅಂತ ಅವರ ಅಮೌಂಟ್ನ ಕೂಡ ಅವರು ಬಿಡೋದಕ್ಕೆ ರೆಡಿ ಇದ್ರು ಅಂತ. 5 ಕೋಟಿ ಏನಿದೆ ಅದನ್ನು ಬಿಡೋದಕ್ಕೆ ರೆಡಿ ಇದ್ರು ಅಂತ ಇವಾಗ ಅಪ್ಡೇಟ್ ಬರ್ತಿದೆ. ಏನೋ ಟೀಮಲ್ಲಿ ಎಲ್ಲರೂ ಬೇಡ ಅಂತ ಹೇಳಿದ್ರೆ ರೋಹಿತ್ ಶರ್ಮಾ ಅವರ ಒಂದು ಒಳ್ಳೆ ಗುಣ ಇವಾಗ ಇಲ್ಲಿ ಎದ್ದಿ ತೋರಿಸ್ತಾ ಇದೆ. ಸೊ ಅವರ ಅಫಿಷಿಯಲ್ ಸ್ಟೇಟ್ಮೆಂಟಾಗಿ ಕೊಟ್ಟಿಲ್ಲ ಎಲ್ಲೂ ಕೂಡ, ರಾಹುಲ್ ದ್ರಾವಿಡ್ ಅವರು ಕೂಡ ಅಫಿಷಿಯಲ್ ಸ್ಟೇಟ್ಮೆಂಟಾಗಿ ಕೊಟ್ಟಿಲ್ಲ ಎಲ್ಲೂ ಬಂದ್ಬಿಟ್ಟು. ಬಟ್ ಅಪ್ಡೇಟ್ ಅಂತೂ ಬಂದಿದೆ, ರಾಹುಲ್ ದ್ರಾವಿಡ್ ಅಂತೂ ಕನ್ಫರ್ಮ್ ಆಯಿತು ಅವ್ರು 2.5 ಕೋಟಿನ ತಗೊಂತಾರೆ ಅಂತ. ಬಟ್ ರೋಹಿತ್ ಶರ್ಮಾ ಅವರು ಈ ಥರ ಹೇಳಿರೋದೆಲ್ಲ ನೋಡ್ತು ಅಂತ ಅಂದರೆ ಏನು ಗುರು ಆಗ್ತದೆ ಇಂಡಿಯನ್ ಟೀಮಲ್ಲಿ. ಈ 125 ಕ್ರೋರ್ಸ್ ಏನು ಅನೌನ್ಸ್ ಮಾಡಿದ್ರು, ಇದು ಅನೌನ್ಸ್ ಏನಕ್ಕೆ ಮಾಡಿದ್ರು ಅಂತ ಅನ್ನಿಸ್ತೈತೆ. ಯಾಕೆಂದರೆ ಎಲ್ಲರೂ ಈಕ್ವಲ್, ಅದೇ ಫಸ್ಟು BCCI ಅವರೇ ಆ ಥರ ಒಂದು ತೊಗೊಬೇಕಾಗಿತ್ತು, ಒಂದು ಸ್ಟ್ಯಾಂಡ್ ತೊಗೋಬೇಕಾಗಿತ್ತು, ಎಲ್ಲರಿಗೂ ಈಕ್ವಲ್ ಶೇರ್ನ ಕೊಡ್ತೀವಿ ಅಂತ. ಸೊ ಇಲ್ಲಿ BCCI ಒಂಥರ ಅನ್ಫೆಮಿಲಿಯರ್ ಆಗಿ ಮಾಡಿರೋದ್ರಿಂದ ಪ್ಲೇಯರ್ಸ್ಗಳಿಗೆ ಎಷ್ಟು ಕೋಟಿ, ಹೌದು ಪ್ಲೇಯರ್ಸೇ ಆಡಿರೋದು, ಪ್ಲೇಯರ್ಸ್ ಆಡ್ಬಿಟ್ಟು ಅವರೇನೆ ಗೆಲ್ತಿರೋದು ಮ್ಯಾಚ್ನ, ಬೇರೆಯವ್ರು ಬಂದ್ಬಿಟ್ಟು ಸಪೋರ್ಟ್ ಸ್ಟಾಫ್ ಅವ್ರು ಆಡ್ಬಿಟ್ಟು ಗೆಲ್ಸಿಲ್ಲ. ಬಟ್ ಯಾರು ಸಪೋರ್ಟ್ ಸ್ಟಾಫ್ ಅವರು ಇವರಿಗೆ ಟ್ರೈನ್ ಮಾಡಿದ್ದು ಅದೆಲ್ಲ ನೋಡ್ತು ಅಂತ ಅಂದರೆ, ಸೊ ಇವರಿಗೆ ಅವ್ರಿಗೂ ಕೂಡ ಈಕ್ವಲ್ ಶೇರ್ನ ಕೊಡಬೇಕಾಗಿತ್ತು ಅಂತ ಅನಿಸಿದೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಇವರು ವಾಯ್ಸ್ನ ರೇಸ್ ಮಾಡಿದರೆ ಸಪೋರ್ಟ್ ಸ್ಟಾಫ್ಗೂ ಕೂಡ ಈಕ್ವಲ್ ಶೇರ್ ಕೊಡಬೇಕು, ನಮಗೆ ಎಷ್ಟು ಕೊಡ್ತಾ ಇದ್ರೋ ಅವ್ರಿಗೂ ಕೂಡ ಅಷ್ಟೇ ಕೊಡಬೇಕು, ಅವ್ರಿಗೆ ಒಂಥರ ಭೇದ ಭಾವ ಮಾಡಬೇಡಿ. ಇಲ್ಲಿ ಈ 125 ಕ್ರೋರ್ಸಲ್ಲಿ ಪ್ರೈಸ್ ಮನಿ ಅನೌನ್ಸ್ ಮಾಡಿದ್ರೆ ಅಂತಂದರೆ ಅದೆಲ್ಲ ಈಕ್ವಲ್ ಆಗಿ ಶೇರ್ ಆಗಬೇಕು, ಪ್ಲೇಯರ್ಸ್ಗಳಿಗೆ ಹೆಂಗೆ ಶೇರ್ ಆಗ್ತಿದೆಯೋ ಅದೇ ರೀತಿ ಸಪೋರ್ಟ್ ಸ್ಟಾಫ್ಗೂ ಶೇರ್ ಆಗಬೇಕು ಅಂತ ವಾಯ್ಸ್ ರೈಸ್ ಮಾಡಿದ್ರಂತೆ. ಸೊ ಅದು ಆಗದೆ ಇರುವಂಥ ಮಾತು, BCCI ಇದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂತ ಅನ್ಕೊಂಡಿದ್ದೀನಿ ನನ್ನ ಪ್ರಕಾರ. ನೋಡೋಣ, ಇನ್ ಕೇಸ್ ಏನಾದರೂ ಆ ಥರ ಆಲ್ರೆಡಿ ಶೇರ್ ಆಗಿರುತ್ತೆ ಅಂತ ಕಾಣಿಸುತ್ತೆ ಪ್ರೈಸ್ ಮನಿ. ಇವಾಗ ಏನು ಈ ಸ್ಟೇಟ್ಮೆಂಟ್ಗಳೆಲ್ಲ ಇವಾಗ ಈಚೆ ಬರ್ತಾ ಇದೆ, ಸೊ ಗೊತ್ತಿಲ್ಲ ಅದೇನೇನು ಮಾಡ್ಕೊತಾರೆ ಅಂತ ಒಳಗಡೆ. ಒಟ್ಟಲ್ಲಿ ರೋಹಿತ್ ಶರ್ಮಾ ಅವರ ಹೆಸರು ಮಾತ್ರ ಸಿಕ್ಕಾಪಟ್ಟೆ ಇವಾಗ ರೆಕಗ್ನೈಸ್ ಆಗ್ತಿದೆ. ಪಾಪ ವಾಯ್ಸ್ ರೈಸ್ ಮಾಡಿದರೆ ಎಲ್ಲರಿಗೂ ಈಕ್ವಲ್ ಶೇರ್ ಸಿಗಬೇಕು ಅಂತ, ಒಂಥರ ಭೇದ ಭಾವ ಮಾಡಿಬಿಡಿ, ಇದರಲ್ಲಿ ಪ್ರೈಸ್ ಮನಿ ಕೊಡ್ತೀರಂದ್ರೆ ಎಲ್ಲರಿಗೂ ಈಕ್ವಲ್ ಆಗಿ ಕೊಡಿ. ಇಂಡಿಯನ್ ಕ್ರಿಕೆಟ್ ಟೀಮ್ ಬರೀ ನಾವು 15 ಜನ ಮಾತ್ರ ಅಂತಲ್ಲ, ಎಲ್ಲ ಸಪೋರ್ಟ್ ಸ್ಟಾಫ್ ಅವರು ಇವರು ಎಲ್ಲರೂ ಕೂಡ ಒಂದು ಟೀಮಿಂದನೇ ಹೋಗಿದ್ದು ನಾವು, ಅವ್ರಿಗೂ ಈಕ್ವಲ್ ಆಗಿ ಬರಬೇಕು ಅಂತ ರೈಸ್ ಮಾಡಿದ್ದಾರೆ. ಈ ಕಡೆ ರಾಹುಲ್ ದ್ರಾವಿಡ್ 2.5 ಕ್ರೋರ್ ಅಷ್ಟೇ ಸಾಕು ನನಗೂ ಕೂಡ ಈಕ್ವಲ್ ಆಗಿ ಇರಲಿ ಅಂತ ಒಂಥರ ಭೇದ ಭಾವ ಆಗ್ತಿದೆ ಇಲ್ಲಿ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ಅಂತಂದರೆ, ಮೇನ್ ಇರೋರಿಗೇನೆ ಅನ್ನಿಸ್ತಾ ಇದೆ ಅಂತಂದರೆ ಹೌದು ಸಪೋರ್ಟ್ ಸ್ಟಾಫು ಕೂಡ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಅಂತಲೇ ಅರ್ಥ. ಯಾಕಂದರೆ ರೋಹಿತ್ ಶರ್ಮಾ ಆಗಿರಲಿ, ರಾಹುಲ್ ದ್ರಾವಿಡ್ ಆಗಿರಲಿ, ಅವರೇ ಹೇಳ್ತಾರೆ ಅಂದರೆ ಇವರೆಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಅಂತ ಅಂದರೆ ಅವ್ರಿಗೂ ಕೂಡ ಈಕ್ವಲ್ ಶೇರ್ ಕೊಡಬೇಕಾಗಿತ್ತು, ಬಟ್ ಕೊಟ್ಟಿಲ್ಲ ಅಷ್ಟೇ. ನೋಡೋಣ ಅಫಿಷಿಯಲ್ ಕನ್ಫರ್ಮೇಷನ್ BCCI ಕಡೆಯಿಂದ ಏನಾದ್ರು ಬರುತ್ತೇನೋ ಅಂತ, ನಾವೆಲ್ಲರಿಗೂ ಈಕ್ವಲ್ ಶೇರ್ನ ಕೊಡ್ತೀವಿ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.